ಇನ್ನೊಂದು ಟ್ರಿಕ್ ಏನಪ್ಪಾ ಅಲ್ಲಿ ಅಂದ್ರೆ, ಆ ಗ್ರಹಗಳು ನಮ್ ಕಣ್ಣಿಗೆ ಕಾಣಿಸ್ತಾವ? ಖಂಡಿತ ನಿಮ್ ಕಣ್ಣಿಗೆ ಕಾಣಿಸಲ್ಲ, ಆದ್ರೆ ನನಗ್ ಕಾಣಿಸ್ತವ. ಸ್ವಾಮಿ ಮೇಲೆ ಚಾಲೆಂಜ್ ಮಾಡಿ ಆ ಗಲಾಟೆ ಮಾಡಿದಾಗ ಆಗ ಸ್ವಾಮಿ ಮತ್ತೆ ಆ ಒಂದು ಕಟ್ಟಾಗಿರೋಂತ ಆ ಒಂದು ಮಾಂಸ ಮುದ್ದೆಗಳನ್ನ ಮತ್ತೆ ಒಂದು ಮನುಷ್ಯನ ರೂಪ ಕೊಟ್ಟು ಅದಕ್ಕೆ ಮತ್ತೆ ಅವನ ಹೆಂಡತಿನ ಅವನ್ಗೆ ವಾಪಸ್ ಕೊಟ್ಟು, ನೋಡೋ ಇದೆ ಚಕ್ರಗಳ ಒಂದು ಮಹಿಮೆ ಅಂತ ಹೇಳಿ ಚಕ್ರಗಳ ಮಹಿಮೆ ಹೇಳಿರ್ತಾರೆ. ನಮಸ್ಕಾರ, ನಾನ್ ನಿಮ್ಮ ಅಮರ್ನಾಥ್ ಗುರೂಜಿ. ಇವತ್ತು ನನಗೊಂದು ಅನುಭವ ನೆನಪಾಯ್ತು, ಹಾಗಾಗಿ ನಿಮ್ಗೆ ಹೇಳೋಣ ಅಂತ ಈ ಒಂದು ವಿಡಿಯೋ, ಸಣ್ಣ ವಿಡಿಯೋ. ಕೊನೆಯವರೆಗೂ ಕೇಳಿ, ನಿಮ್ ಜೀವನದಲ್ಲೂ ಇಂಥ ಅನುಭವಗಳಾಗಿರುತ್ತೆ. ಹಾಗಾಗಿ ನಿಮಗೆ ಒಳಿತಾಗ್ಲಿ ಅಂತ ಹೇಳಿ ಈ ಒಂದು ವಿಡಿಯೋ ಕೊನೆಯವರೆಗೂ ನೋಡಿ. ಆಮೇಲೆ ನನ್ನ ಫಾಲೋ ಮಾಡೋದು, ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು. ನನ್ನ ಯೂಟ್ಯೂಬ್ ಅಲ್ಲಿ ಬಹಳಷ್ಟು ಮಂತ್ರಗಳು, ಉಪಯುಕ್ತ ಮಾಹಿತಿಗಳು ನಾನು ಬಹಳಷ್ಟು ಕೊಟ್ಟಿದ್ದೀನಿ. ಯಾರು ಕೊಡದೇ ಇರೋಂಥದ್ದೆಲ್ಲ ಕೊಟ್ಟಿದ್ದೀನಿ, ಆಯ್ತಾ? ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕಾನ್ ಆನ್ ಅಲ್ಲಿ ಇಟ್ಕೊಳ್ಳಿ. ಯೂಟ್ಯೂಬ್ ಅಲ್ಲಿ ನೋಡೋರು, ಈ ರೀತಿ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡೋರು ಫಾಲೋ ಮಾಡಿ, ಮತ್ತೆ ಶೇರ್ ಮಾಡಿ. ಇಂಥ ಕಂಟೆಂಟ್ ಎಲ್ಲ ಸಿಕ್ಕೋದಿಲ್ಲ ರೀ ಫ್ರೀಯಾಗಿ. ಅದಕ್ಕೆ ನಾವು ಫೇಮಸ್ ಆಗೋದಿಲ್ಲ, ಯಾಕಂದ್ರೆ ಒರಿಜಿನಲ್ ಕಂಟೆಂಟ್ ಗಿಮಿಕ್ ಏನು ಇರೋದಿಲ್ಲ. ಇಲ್ಲಿ ಡೈರೆಕ್ಟ್ ಆಗಿ ಮುಖದ ಮೇಲೆ ಹೊಡೆದಂಗ್ ಮಾತಾಡ್ತೀನಿ. ತುಂಬಾ ಜನಕ್ಕೆ ಇಷ್ಟ ಆಗಲ್ಲ, ಆದ್ರೆ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಖಂಡಿತ ಶೇರ್ ಮಾಡಿ, ಸಾಕಷ್ಟು ಜನಕ್ಕೆ ಇದನ್ನ ಹಾಕ್ಸಿ. ಏನಪ್ಪಾ ಅಂದ್ರೆ, ಒಂದು ಟೈಮ್ ಇತ್ತು, ಒಂದು ಈಗಲೇ ಒಂದು 4-5 ವರ್ಷದ ಹಿಂದೆ, 5 ವರ್ಷದ ಹಿಂದೆ ಏನಾಯ್ತು, ನನ್ನ ಹತ್ರ ಬರೀ ಪೊಲಿಟಿಷಿಯನ್ಸು, ಈ ಫಿಲ್ಮ್ ಆಕ್ಟ್ರಸ್ಸು, ಇಂಥ ದೊಡ್ಡ ದೊಡ್ಡವರೆಲ್ಲ ಬರೋದು, ಬರೀ ಅಂತವ್ರೆ ಬರೋದು. ಬಂದವರೆಲ್ಲ ಲಕ್ಷಗಳು, ಕೋಟಿಗಳು, 100 ಕೋಟಿಗಳು ಇಂಥದ್ದೆಲ್ಲ ಮಾತಾಡೋದು. ನನಗೂ ತುಂಬಾ ಸಂತೋಷ ಆಗ್ತಿತ್ತು. ಹಿಂಗೆ ನನಗೂ ಸ್ವಲ್ಪ ದುರಹಂಕಾರ ಇದೆ, ಅದು ಎಲ್ಲರಿಗೂ ಗೊತ್ತಿದೆ. ನನ್ನ ದುರಹಂಕಾರದಿಂದ ನಾನೇನ್ ಮಾಡ್ಬಿಟ್ಟೆ, ನನ್ನ ಫ್ರೆಂಡ್ಸ್ಗೆ, ಆಮೇಲೆ ನಮ್ಮ ಸಣ್ಣ ಗುರುಗಳೊಬ್ರು ಇದ್ರು, ಅವ್ರ ಹೆಸರು ಬೇಡ ಬಿಡಿ, ಸಣ್ಣ ಗುರುಗಳು, ಅವ್ರಿಗೆ ಇವ್ರಿಗೆಲ್ಲರಿಗೂ ಹೇಳ್ಕೊಂಬಂದೆ, ಇಲ್ಲಪ್ಪ, ನಾನು ಕಾರುಗಳೆಲ್ಲ ಆಯ್ತು ರೇಂಜು, ಇನ್ನು ಫ್ಲೈಟ್ಗಳು, ಹೆಲಿಕಾಪ್ಟರ್ಗಳು ಇಡಬೇಕು ಅಂತ ಹೇಳಿದ್ನಪ್ಪ. ಸುಮ್ಮನೆ ಇರೋದಿಲ್ಲ ಈ ನಾಲ್ಗೆ, ಈ ಬಾಯಿ, ಇದು ಒಂಥರ ಕೆಟ್ಟದ್ದು. ಈ ಪ್ರಪಂಚದಲ್ಲಿ ಯಾವ್ದಾದ್ರು ಒಂದು ಕೆಟ್ಟ ಮಾಂಸ ಇದೆ ಅಂದ್ರೆ ಅದು ನಾಲ್ಗೆಯಲ್ಲಿರೋ ಮಾಂಸ, ಕೊಬ್ಬು ಅನ್ಸುತ್ತೆ. ಅಷ್ಟೇ ಹೇಳಿದ್ದು. ಅದಾದ್ಮೇಲೆ ಏನೇನೋ ಆಗೋಯ್ತು. ಯಾವುದೇ ಕಾರಣಕ್ಕೂ ಇವನು ಫ್ಲೈಟ್ ತಗೋಬಾರ್ದು, ಇವನ ಹತ್ರ ಚಾರ್ಟರ್ಡ್ ಫ್ಲೈಟ್ ಇರಬಾರ್ದು, ಇವನ ಹತ್ರ ಹೆಲಿಕಾಪ್ಟರ್ ಇರಬಾರ್ದು ಅನ್ನೋ ತರ ಯಾರಿಗ ಉದ್ದೇಶ ಬಂತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನಾನು ಹೇಳ್ಬೇಕಾದ್ರೆ ಯಾವೋ ನನ್ನ ಶತ್ರು ಗ್ರಹಗಳು, ಅಂದ್ರೆ ಮನುಷ್ಯರಲ್ಲ ನೋಡಿ, ಇವಾಗ ನೋಡಿ ಅವ್ರು ಬಂದಿದ್ದಾರೆ, ಅವ್ರ ಮೇಲೆ ಇರೋದು ತೆಗ್ದಿದ್ದೀನ. ಸೊ ಅರ್ಥ ಮಾಡ್ಕೊಳ್ಳಿ, ಈಗ ಅವ್ರ ಮೇಲಿರೋದಕ್ಕೆ, ಅವ್ರ ಮೇಲಿದ್ದಂಥ ಗ್ರಹಗಳಿಗೆ ನನ್ನ ಮೇಲೆ ಕೋಪ ಇರುತ್ತೋ ಇಲ್ವೋ? ಖಂಡಿತ ಇರುತ್ತೆ. ಸೊ ಆ ಕೋಪನ ನನ್ನ ಮೇಲೆ ತೋರಿಸ್ಬೇಕವು. ತೋರ್ಸಕ್ಕಾಗತ್ತಾ? ಪಾಪ ಆಗೋದಿಲ್ಲ. ಆದ್ರೆ ಇಂಥ ಒಂದು ಚಾನ್ಸ್ ಸಿಕ್ಕಿದಾಗ, ನನ್ನ ಮಗನೇ ತಗೋತಿಯಾ, ಆಯ್ತು ಅಂತೇಳಿ ಎಲ್ಲಿ ಕಟ್ ಮಾಡ್ಬೇಕೋ ಅಲ್ಲಿ ಕಟ್ ಮಾಡ್ತವೆ ಆ ಗ್ರಹಗಳು. ಇನ್ನೊಂದು ಟ್ರಿಕ್ ಏನಪ್ಪಾ ಅಲ್ಲಿ ಅಂದ್ರೆ, ಆ ಗ್ರಹಗಳು ನಮ್ ಕಣ್ಣಿಗೆ ಕಾಣಿಸ್ತಾವ? ಖಂಡಿತ ನಿಮ್ ಕಣ್ಣಿಗೆ ಕಾಣಿಸಲ್ಲ, ಆದ್ರೆ ನನಗ್ ಕಾಣಿಸ್ತವ, ಆಯ್ತಾ? ಇವಾಗ ನೋಡಿ, ನಾನು ಇಲ್ಲಿದ್ದೀನಿ, ಇಲ್ಲಿ ಕ್ಯಾಮ್ರಾ ಇದೆ ಅಥವಾ ಫೋನ್ ಇದೆ ಅನ್ಕೊಳ್ಳಿ. ಇವಾಗ ಇಲ್ಲಿಂದ ಇಲ್ಲಿಗೆ ಈ ಎಷ್ಟು ಗ್ಯಾಪ್ ಇದೆ? ಒಂದ್ 2-3 ಅಡಿ ಗ್ಯಾಪ್ ಇದೆಯಾ? ಈ ಗ್ಯಾಪ್ ಅಲ್ಲೇ ಲಕ್ಷಾಂತರ ಗ್ರಹಗಳಿದಾವೆ. ಹೌದು, ಈ ಒಂದು ಲಕ್ಷಾಂತರ ಗ್ರಹಗಳ ಒಂದು ಸಣ್ಣದಾದ ದಾರ ಇರುತ್ತೆ. ಇದಕ್ಕೆ ಒಂದು ಉದಾಹರಣೆ ಏನ್ ಗೊತ್ತಾ? ನಮ್ಮ ಶರೀರ ಕಾಣಿಸ್ತಿದ್ಯಾ? ನಮ್ಮ ಶರೀರದಲ್ಲಿ ಏನು 272 ಮೂಳೆಗಳಿದಾವೋ, ಅದಕ್ಕೆ 100 ಟೈಮ್ಸ್ 1000 ಟೈಮ್ಸ್ ಎಕ್ಸ್ಟ್ರಾ ನಾಡಿಗಳಿದಾವೆ. ಹೌದು, ಒಟ್ಟು ನಮ್ಮ ಶರೀರದಲ್ಲಿ 72,000 ನಾಡಿಗಳಿದಾವೆ. ಆ ನಾಡಿಗಳು ಕಾಣಿಸ್ತಿದಾವ? ಕಾಣಿಸಲ್ಲ, ಆದ್ರೆ ಇದಾವೆ ಅಲ್ವಾ? ನಮ್ಮ ಶರೀರದ ಒಳಗಡೆ 106 ಚಕ್ರಗಳಿದಾವೆ. ಈ ಮೇಲೆ ಸಹಸ್ರಾರದಿಂದ ಮೇಲೆ ಒಂದಿಷ್ಟು ಹೈಟ್ಗೆ ಇನ್ನೊಂದು ಚಕ್ರ, ಅದ್ರ ಮೇಲೆ ಇನ್ನೊಂದು ಚಕ್ರ ಇದೆ. ಇದೆಯಾ? ಕಾಣಿಸ್ತಿದ್ಯಾ? ಕಾಣಿಸ್ತಿಲ್ಲ. ಆದ್ರೆ ನೀವು ಗಮನ ಇಟ್ಟು ನೋಡಿದಾಗ ಈ ಬೆರಳುಗಳಲ್ಲಿ ಚಕ್ರಗಳಿರ್ತವೆ ಅಲ್ವಾ?
ಆ ಬೆರಳುಗಳಲ್ಲಿ ಚಕ್ರಗಳಿರ್ತವೆ, ಕಾಣಿಸುವಂತ ಚಕ್ರಗಳು. ಇಂಥ ಚಕ್ರಗಳಲ್ಲಿ ನಮ್ಮ ಒಂದು ಏನು 7 ಸಪ್ತ ಚಕ್ರಗಳಿದಾವೆ, ಇವು ಮಹಾಚಕ್ರಗಳು ಅಂತ. ಆದ್ರೆ ಅವು ಕಾಣಿಸೋದಿಲ್ಲ. ವೀರಬ್ರಹ್ಮೇಂದ್ರ ಸ್ವಾಮಿ ಕಾಲದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿ ಹೇಳ್ದಾಗ ಎಲ್ಲಿದಾವೆ ಚಕ್ರಗಳು ಅಂತ ಕೇಳ್ತಾರೆ. ಒಬ್ಬ ಕಟುಕ ಕೇಳಿದಾಗ, ನೋಡಪ್ಪ ಎಲ್ಲಾ ಕಡೆ ಇದೆ ಚಕ್ರಗಳು, ಎಲ್ಲಾ ಮನುಷ್ಯರಲ್ಲೂ ಇದೆ ಅಂತ ಹೇಳಿದ್ರೆ, ಅವನೇನ್ ಮಾಡ್ತಾನೆ, ಸೀದಾ ಮನೆಗೆ ಹೋಗಿ ಅವ್ನ ಹೆಂಡತಿನ ಕಟ್ ಮಾಡ್ತಾನೆ. 7 ಪೀಸುಗಳಾಗಿ ಕಟ್ ಮಾಡ್ತಾನ್ರಿ ಅವ್ನ ಹೆಂಡತಿನ. ಚಕ್ರಗಳಿದಾವ, ಎಲ್ಲಿದಾವ ತೋರ್ಸು ನನ್ಗೆ ಅಂತ ಕಟ್ ಮಾಡ್ಬಿಟ್ಟು ಹೋಗಿ ಗುರುಗಳಿಗೆ ಹೇಳ್ತಾರೆ, ವೀರಬ್ರಹ್ಮೇಂದ್ರ ಸ್ವಾಮಿಗೆ, ಇಲ್ಲಪ್ಪ ಚಕ್ರಗಳು ಕಾಣಿಸ್ತಾ ಇಲ್ಲ, ಏನ್ ನೀನ್ ಹೇಳಿದ್ದು ಅಂತ ಹೇಳಿ ಸ್ವಾಮಿ ಮೇಲೆ ಚಾಲೆಂಜ್ ಮಾಡಿ ಆ ಗಲಾಟೆ ಮಾಡಿದಾಗ, ಆಗ ಸ್ವಾಮಿ ಮತ್ತೆ ಆ ಒಂದು ಕಟ್ಟಾಗಿರೋಂಥ ಆ ಒಂದು ಮಾಂಸ ಮುದ್ದೆಗಳನ್ನ ಮತ್ತೆ ಒಂದು ಮನುಷ್ಯನ ರೂಪ ಕೊಟ್ಟು ಅದಕ್ಕೆ ಮತ್ತೆ ಅವನ ಹೆಂಡತಿನ ಅವನ್ಗೆ ವಾಪಸ್ ಕೊಟ್ಟು, ನೋಡೋ ಇದೆ ಚಕ್ರಗಳ ಒಂದು ಮಹಿಮೆ ಅಂತೇಳಿ ಚಕ್ರಗಳ ಮಹಿಮೆ ಹೇಳಿರ್ತಾರೆ. ಇದೆಲ್ಲ ನಮ್ಮ ಈ ಕಾಲದಲ್ಲಿ ಕಟ್ಟುಕತೆಗಳು ಅಂತ ಅನ್ಕೋಬಹುದು. ಆದ್ರೆ ಆ ಕಾಲದಲ್ಲೂ ಸೂರ್ಯಚಂದ್ರರಿದ್ರು, ಈ ಕಾಲದಲ್ಲೂ ಸೂರ್ಯಚಂದ್ರರಿದ್ದಾರೆ, ಸ್ವಲ್ಪ ನಕ್ಷತ್ರಗಳು ಜಾಸ್ತಿ ಆಗಿದಾವೆ ಅಷ್ಟೇ. ಸರಿನಾ? ರೈಟ್. ಈಗ ಈ ಒಂದು ಗ್ರಹಗಳು ಏನ್ ಮಾಡ್ತವೆ ಅನ್ನೋದಾದ್ರೆ, ಈ ಒಂದು ಗ್ರಹಗಳು ಇಲ್ಲಿಂದ ನಿಧಾನವಾಗಿ ಪ್ರಯಾಣ ಮಾಡಿ ಎಲ್ಲಿಗೆ ಹೋಗ್ತವೆ? ಆ ನನ್ನ ಶತ್ರು ಗ್ರಹಗಳು ಎಲ್ಲಿದಾವೆ ಅಲ್ಲಿಗೋಗಿ ಅಲ್ಲಿ ಹೇಳ್ತವೆ, ಈ ತರ ಗುರುಜಿ ಈ ತರ ತಗೊಂತಾರಂತೆ, ಹಂಗಂತೆ ಹಿಂಗಂತೆ ಅಂತ ಹೇಳ್ತಾರೆ. ಆಗ ಅಲ್ಲಿ ಇರೋ ಗ್ರಹಗಳು ನನಗೆ ಏನೆಲ್ಲ ಉಪದ್ರವ ಮಾಡ್ಬೋದು ಅಂತ ಪ್ಲಾನ್ ಮಾಡಿ ಮಾಡ್ತವೆ. ನಾನೆಲ್ಲೋಗಿರ್ತೀನಿ, ನಾನು ಇಲ್ಲೇ ಇರ್ತೀನಿ, ಮಲಗ್ದಾಗ್ಲೋ ಅಥವಾ ಯಾರ್ದಾದ್ರೂ ಏನಾದ್ರು ಕೆಲಸ ಮಾಡ್ದಾಗ್ಲೋ ಅವು ಬಂದು ನನಗೆ ಅಟ್ಯಾಕ್ ಮಾಡಿ ನನಗೆ ಕತ್ಕೊಯ್ಯೋದಕ್ಕೆ ಪ್ರಯತ್ನ ಮಾಡ್ತವೆ. ಆದ್ರೆ ನನ್ನ ಒಂದು ಸುತ್ತ ಇರುವಂತ ದೇವತೆಗಳು, ದೇವರುಗಳು, ಶಕ್ತಿಯರು ನನ್ನನ್ನ ಕಾಪಾಡ್ತಾರೆ. ಆದ್ರೆ ನನ್ಗೇನು ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತವೆ, ನನ್ನ ಹತ್ರಕ್ಕೆ ಯಾರು ಬರ್ತಾರೋ, ನನ್ನ ಹತ್ರ ಯಾರು ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊತಾರೋ ಅಂತವ್ರ ಕಡೆಗೆ ಹೋಗಿ ಅವರ ತಲೆಯಲ್ಲಿ ಸೇರ್ಕೊಂಡು ಗುರುಗಳ ಮೇಲೆ ಅನುಮಾನ ಪಡು, ಗುರುಗಳನ್ನ ನಂಬೇಡ, ಗುರುಗಳ ಹತ್ರ ಹೋಗ್ಬೇಡ ಅಂತೇಳಿ ಇನ್ಯಾರೋ ಮೋಸ ಮಾಡುವಂತ ಗುರುಗಳ ಕಡೆ ಕಳ್ಸ. ಪಾಪ ಅವ್ರು ಅಲ್ಲೋಗಿ ಮೋಸ ಹೋಗಿ, ಆಯ್ತು ಈ ತಂತ್ರನೇ ಸರಿ ಇಲ್ಲ, ಈ ಶಾಸ್ತ್ರನೇ ಸರಿ ಇಲ್ಲ, ಈ ಜ್ಯೋತಿಷ್ಯ ಎಲ್ಲ ಸುಳ್ಳು ಅಂತೇಳಿ ಎಲ್ಲ ಬಿಟ್ಬಿಟ್ಟು ಅವರು ಇವ್ರಾಗ್ಬಿಡ್ತಾರೆ, ನಾಸ್ತಿಕರಾಗ್ಬಿಡ್ತಾರೆ. ಹಂಗಾಗಿನೇ ನಾಸ್ತಿಕರು ತುಂಬಾ ಜನ ನಮ್ಮ ದೇಶದಲ್ಲಿ ಹುಟ್ಟಿರೋ ಪ್ರತಿಯೊಬ್ಬ ಕೂಡ ವಂಶಗಳಲ್ಲಿ ನಾಸ್ತಿಕರಿಲ್ಲ. ಆದ್ರೆ ಇಂಥ ಅನುಭವಗಳಾದಾಗ್ಲೇ ನಾಸ್ತಿಕರಾಗೋದು. ಸೊ ಇದನ್ನ ನಾನು ನಿಮ್ಗೆ ಇದರ ಒಂದು ಈ ಕಥೆಯ ಒಂದು ಸಾರಾಂಶ ಅಥವಾ ಈ ಒಂದು ವಿಚಾರ ನಿಮ್ಗೆ ಏನಿಗೆ ಹೇಳಕ್ ಬಂದೆ ಅಂದ್ರೆ, ಒಳ್ಳೆ ವಿಚಾರಗಳು ಮುಚ್ಚಿಡಿ, ದುಡ್ಡು ಬಂದಾಗ ಎತ್ತಿಡಿ, ಆಯ್ತಾ? ಒಳ್ಳೆ ಕೆಲಸ ಆಗೋದಿದ್ಯಾ ಅದನ್ನ ಯಾರಿಗೂ ಹೇಳ್ಬೇಡಿ, ಎಲ್ಲವೂ ಗೌಪ್ಯವಾಗಿಡಬೇಕು. ಅರ್ಥ ಆಯ್ತಲ್ವಾ? ಒಳ್ಳೇದಾಗ್ಲಿ. ದಯವಿಟ್ಟು ಸಾಕಷ್ಟು ಗೌಪ್ಯವಾಗಿರೋ ರೀತಿ ನಡ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗ್ಲಿ. ಈ ಒಂದು 4 ಮಾತು ಮುಗಿಸ್ತಾ ಇದ್ದೀನಿ. ಈ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಇವೆಲ್ಲ ಮಾಡೋದು ಮರಿಬೇಡಿ. ಒಳ್ಳೇದಾಗ್ಲಿ.